ಅಲ್ಲ ಅವ್ರದ್ದು ಸಿಕ್ಕಾಪಟ್ಟೆ ಶೈನಿಂಗ್ ಇದೆ. ಅವ್ರು ಎಣ್ಣೆ ಹಚ್ಕೋತಾರೆ. ಎಣ್ಣೆ ಅಲ್ಲ ಸರ್, ಅದು ಶೈನಿಂಗ್. ನಮ್ಗೆ ಲಾಭ ಇಲ್ಲ ಸರ್ ಅದರಿಂದ. ಹಾ, ನಾವು ಯಾರ್ದು ಪಕ್ಕದಲ್ಲಿ ಕೂತಿದ್ರೆ, ಪಕ್ಕದಲ್ಲಿ ನಿಂತಿದ್ರೆ, ನಮ್ಮ ಪಕ್ಕದಲ್ಲಿರೋರು ನಮ್ಮ ಇದರಿಂದ ರಿಫ್ಲೆಕ್ಟ್ ಆಗಿ ಹೊಳಿತಾರೆ. ಅವ್ರಿಗೆ ತುಂಬಾ ಲಾಭ ಇರುತ್ತೆ. ನೋಡಿ ಅಲ್ಲಿ ನೋಡಿ, ಡೌನ್ ಆಯ್ತು ಲೈಟ್, ಈಗ ಬ್ರೈಟ್ ಹೋಗ್ತಾ ಆ ತರ ನಮ್ಮ ಪಕ್ಕದಲ್ಲಿ ನಿಲ್ಸ್ಕೊತಾರೆ. ಯಾಕಂದ್ರೆ ಬೆಟರ್ ಹಾಫ್ ವಿಲ್ ಬಿ ಶೈನಿಂಗ್ ಆಲ್ವೇಸ್. ಹಂಗೆ ಅಲ್ಲ, ಬಟ್ ಆದ್ರೂ ಚಂದ್ರಣ್ಣ ಅಣ್ಣ ನೀವೇನೆ ಮಾಡ್ಕೊಳ್ತೀರ ಅಣ್ಣ? ನಾನೇ ಮಾಡ್ಕೋತೀನಿ ಅಣ್ಣ. ವೆರಿ ಗುಡ್. ಬಟ್ ಇವ್ರದ್ದು ಎಕ್ಸ್ಟ್ರಾ ಶೈನ್ ಇದೆಯಲ್ಲ ಹೆಂಗೆ ಅಂತ? ಸ್ವಲ್ಪ ವೋಲ್ಟೇಜ್ ಜಾಸ್ತಿ ಇದೆ ಸರ್. ಸರ್ ಆತರ ಶೈನಿಂಗ್ ಮೇಂಟೈನ್ ಮಾಡ್ಬೇಕು ಅಂದ್ರೆ ಏನನ್ನ ಹಚ್ಕೋಬೇಕು ಸರ್? ನಗ್ತಾ ಇರ್ಬೇಕು, ನಗಿಸ್ತಾ ಇರ್ಬೇಕು, ಏನ್ ಹಚ್ಕೋತಾ ಇರ್ಬೇಕು ಅಂತಿದ್ದು. ಇಲ್ಲ ಇನ್ಸೈಡ್ ಒಳಗೆ ನೀವು ಖುಷಿಯಾಗಿದ್ರೆ, ಸಂತೋಷವಾಗಿದ್ರೆ ನಿಮ್ಮ ಮುಖ ಮತ್ತು ನಿಮ್ ತಲೆ ಶೈನಿಂಗ್ ಹೊಡಿತಾ ಇರುತ್ತೆ. ತಲೆಗೆ ಬೇರೆ ಯಾವ ವಿಷಯನೂ ಹಚ್ಕೋಬಾರ್ದು. ಕರೆಕ್ಟ್. ಅವಾಗ ಶೈನಿಂಗ್ ಕರೆಕ್ಟ್. ಇದಕ್ಕೆದ್ದ ನೀನು ಇದು ಎಡಿಟ್ ಇದು. ಯಾಕೆ ಅದ್ಭುತವಾದ ಡೈಲಾಗ್. ಥ್ಯಾಂಕ್ ಯು ರೇಮೋ. ಸರ್ ನೀವು ಪ್ರಾಣಿಗಳ ಸೌಂಡ್ ಅನ್ನ ತುಂಬಾ ಚೆನ್ನಾಗಿ ಅನುಕರಣೆ ಮಾಡ್ತೀರಾ ಅಂತ ಕೇಳಿದೀವಿ, ಹೌದಾ? ಕೆಲವೆಲ್ಲ ಮಾಡ್ತೀನಿ. ಅದ್ರಲ್ಲಿ ಒಂದು ವಿಶೇಷವಾದಂದ್ರೆ ನಮ್ಗೆ ಅಜ್ಜ ಇದ್ರು ಸರ್, ಇದ್ರು, ಈಗಿಲ್ಲ. ನಾನ್ ಚಿಕ್ಕಂದಿರುವಾಗ ಅಜ್ಜನ ಜೊತೆ ಪೇಟೆಗೆ ಸಾಮಾನ್ ತರೋದಕ್ಕೆ ಕಳಿಸ್ತಾರೆ ಕೆಲವು ಐಟಮ್ ಎಲ್ಲ, ನೀ ಆ ತಾತನ ಜೊತೆ ಹೋಗುವಂತ. ನಾನು ಹಿಂದ್ಗಡೆ ಹೋಗ್ತಿದ್ದೆ. ಒಂದು ನಮ್ ಕಡೆ ಎಲ್ಲ ಸ್ವಲ್ಪ ಕಾಡು, ನಾನು ಕೂಡ ಕುಂದಾಪುರದ ಕಡೆಯವನೇ. ಅಲ್ಲಿ ಹೋಗ್ತಿರ್ಬೇಕಾದ್ರೆ ಪೊದೆ ಅದು ಇದೆಲ್ಲ ಸಂಧಿಯಲ್ಲಿ ಹೋಗ್ತಾ ಇದ್ವಿ. ಅಜ್ಜ ಮುಂದಿದ್ದಾರೆ. ನಾನು ಸುಮ್ನೆ ನನ್ನ ಪಾಡಿಗೆ ನಾನು ಅಂದೆ. ಅಜ್ಜ ದಬಕ್ ಅಂತ ನಿಂತ್ರು. ನನಗೆ ಶಾಕ್, ಅಜ್ಜ ಯಾಕಪ್ಪ ನಿಂತ್ರು ಅಂತ. ನಾಯಿ ಮರಿ ಉಂಟಿಲ್ಲ ಅಂದ್ರು. ಅಲ್ಲಿಗೆ ಹಿಡ್ಕೊಂಡೆ. ಹಾ ಅಂದೆ, ಇಲ್ಲಿ ಮತ್ತೆ ಹುಡುಕ್ಲಿಕ್ಕೆ ಶುರು ಮಾಡಿದ್ರೆ. ಯಾಕಂದ್ರೆ ನಮ್ಗೆ ನಾಯಿ ಮರಿ ಬೇಕಿತ್ತು ಒಂದು. ಇಲ್ಲೇ ಸಿಕ್ತಲ್ಲ ದಾರಿಯಲ್ಲ ಅಂತ ಅಜ್ಜ ಆಚೆ ಈಚೆ ನೋಡಿದ್ರೆ ಸುಮಾರು ಸತಾಯಿಸಿದೆ. ನಾನು ಹುಡ್ಕೋದು ಹಿಂಗ್ ಮಾಡ್ಕೊಂಡು. ನಮ್ಮ ಅಜ್ಜ ಮುಂದೆ ಹೋಗ್ಬೇಡ ಅಂತ. ಆಮೇಲೆ ನನಗೆ ನಗು ಬಂತು. ನಾನಂತ ಗೊತ್ತಾಗಿ ಒಂದಲ್ಲೇ ಹೋದ್ರು. ಇನ್ಯಾವ್ಯಾವ ಪ್ರಾಣಿಗಳ ಸೌಂಡ್ ಮಾಡ್ತೀರಾ? ದೊಡ್ಡ ನಾಯಿ ಮಾಡ್ತೀನಿ. ದೊಡ್ಡ ನಾಯಿ. ಇದು ಚಿಕ್ಕ ನಾಯಿ, ದೊಡ್ಡ ನಾಯಿ? ದೊಡ್ಡ, ಸ್ವಲ್ಪ ಬಲಿಷ್ಠವಾಗಿರೋದು. ಹಾ, ಅದ್ರಲ್ಲ ಸ್ವಲ್ಪ ಸಣಕಲು. ಅಲ್ಲ ಸರ್, ನಿಮ್ಮ ಅಜ್ಜ ಚಿಕ್ಕ ನಾಯಿ ಬಿಟ್ಬಿಟ್ಟು ದೊಡ್ಡ ನಾಯಿ ತಗೊಂಡ್ರ ಏನ್ ವಿಷಯ ಕೊನೆಯಲ್ಲಿ? ಇಲ್ಲ, ಡೈನಾಸರ್ ತಗೊಂಡ್ರು ಸರ್ ಅವರು. ಸಿಕ್ತಂತೆ, ಅಲ್ಲಿ ಹುಡ್ಕಕ್ ಹೋಗ್ಬಿಟ್ಟು ಡೈನಾಸರ್ ಇಟ್ಕೊಂಡವ್ರು ಮನೇಲಿ. ಚಂದ್ರಣ್ಣ, ನೀವು 4 ಸಿನಿಮಾದಲ್ಲಿ ಒಂದೇ ಕಾಸ್ಟ್ಯೂಮ್ ಮೇಂಟೈನ್ ಮಾಡಿದ್ರಂತಲ್ಲ, ಹೌ ಇಸ್ ಇಟ್? ಅದು ಸೀಸನ್ ಅಲ್ಲಿ ದಿನದಲ್ಲಿ 4 ಸಿನಿಮಾ ಶೂಟಿಂಗ್ ಮಾಡಿತಿತ್ತು ಸಾಯಿ ಪ್ರಕಾಶ್ ಅವರು. 4 ಸಿನಿಮಾದಲ್ಲೂ ನಾನು ಆಕ್ಟ್ ಮಾಡ್ತಿದ್ದೆ. ಸೊ ಒಂದು ಸಿನಿಮಾಗೆ ಹೋದೆ, ಅಲ್ಲೋದ್ರೆ ಪಂಚೆ ಶರ್ಟ್ ಕೊಟ್ರು, ಮುಗಿಸ್ಕೊಂಡೆ ಬೆಳಗಿಂದ ಮಧ್ಯಾಹ್ನ ತನಕ. ನೆಕ್ಸ್ಟ್ ಇನ್ನೊಂದು ಸಿನಿಮಾಗೆ ಹೋಗ್ಬೇಕಾಯ್ತು, ಅಲ್ಲೂ ಪಂಚೆ ಶರ್ಟೆ ಕಾಸ್ಟ್ಯೂಮು. ಸೊ ಇದೇ ಕಾಸ್ಟ್ಯೂಮ್ ಅಲ್ಲಿ ಹೋದೆ, ಅಲ್ಲಿ ಮುಗಿಸ್ಕೊಂಡೆ. ನೈಟ್ ಒಂದು ಡಾನ್ಸ್ ಸೀಕ್ವೆನ್ಸ್ ಇತ್ತು, ಅದರಲ್ಲೂ ಪಂಚೆ ಶರ್ಟ್ ಇತ್ತು, ಅಲ್ಲಿಗೆ ಹೋದೆ. ರಾತ್ರಿ 7 ಗಂಟೆಯಿಂದ ಬೆಳಗ್ಗೆ 6 ಗಂಟೆ ತನಕ ಇನ್ನೊಂದು ಸಿನಿಮಾ ಇತ್ತು, ಅದರಲ್ಲೂ ಪಂಚೆ ಶರ್ಟು. ಅದೇ ಕಂಟಿನ್ಯೂ ಮಾಡ್ಕೊಂಡೆ. ಒಟ್ಟಲ್ಲಿ 4 ಸಿನಿಮಾದಲ್ಲೂ ಒಂದೇ ದಿವಸದಲ್ಲಿ ಒಂದೇ ಕಾಸ್ಟ್ಯೂಮ್ ಅಲ್ಲಿ ಮೇಂಟೈನ್ ಮಾಡಿದ್ದೀನಿ. ಒಂದೇ ಕಾರು, 4 ಸಿನಿಮಾಗೂ ಒಂದೇ ಕಾರು, ಅವ್ರದೇ ಕಾರು, ಒಂದೇ ಪ್ರೊಡಕ್ಷನ್. ಹಾಗಾಗಿ ಪೇಮೆಂಟ್ ಕೇಳ್ರಿ. ಪೇಮೆಂಟ್ 4 ತಗೊಂಡ್ರ 1 ತಗೊಂಡ್ರ? 4 ತಗೊಂಡೆ. ಕಾಸ್ಟ್ಯೂಮ್ ಸೇರಿಸಿ. ಇಲ್ಲ, 4 ತಗೊಂಡೆ. ಬುದ್ಧಿವಂತ ನಾನು. ಓಕೆ, ಈಗ ಆಗ್ಲೇ ಹೇಳಲಾಗೆ ಒಂದು ಮೊಟ್ಟೆಯ ಕತೆ ಹಿಟ್ ಸಿನಿಮಾ. ಇವತ್ತು 3 ಮೊಟ್ಟೆಯ ಕತೆ ಇದೆ ಇಲ್ಲಿ ಮಜಾ ಟಾಕೀಸಲ್ಲಿ. ಸೊ ಒಂದು ಪರ್ಫಾರ್ಮೆನ್ಸ್ ಅಂತೂ ಆಗ್ಲೇಬೇಕು. 3 ಮೊಟ್ಟೆಯ ಪರ್ಫಾರ್ಮೆನ್ಸ್. ಬನ್ನಿ ಸರ್. ಇಲ್ಲ, ಅವ್ರ ಮುಂದೆ ಎಲ್ಲ ಕಾಂಪೀಟ್ ಮಾಡಕ್ಕಾಗಲ್ಲ. ಕಾಂಪೀಟ್ ಅಂತಿದ್ಯಾರು, ಪರ್ಫಾರ್ಮೆನ್ಸ್ ಅಂತಿದ್ದು. ಬನ್ನಿ ಮರ್ಯಾದೆ ಪ್ರಶ್ನೆ. ಬನ್ನಿ. ತುಂಬಾ ನಿಜವಾಗ್ಲು ಇಲ್ಲ ಸರ್, ಬನ್ನಿ ಇಲ್ಲಿ ಬನ್ನಿ ಸರ್. ಇಲ್ಲಿ ಒಂದು ನಿಮಿಷ ಬನ್ನಿ ಸರ್, ಇಲ್ಲಿ ನಿಂತ್ಕೊಳ್ಳಿ ಸರ್. ಅಲ್ಲಲ್ಲ, ಇಲ್ಲಿ ಪಕ್ಕದಲ್ಲಿ. ಆಯ್ತಾ? ಮುಂದೆ ನೋಡಿ. ಅಮೇಜಿಂಗ್ ಶಾರ್ಟ್ ಸಿಗ್ತಾ. ಶಾರ್ಟ್ ಅಲ್ಲ ಇದು, ಶಾಕ್ ಸಿಗ್ತಾ ಇದು. ಆಕ್ಚುಲಿ ಇವ್ರು ಸೆಂಟ್ರಲ್ ಬರ್ಬೇಕು. ಹೌದು, ಮೀಸೆ ಇಲ್ವಲ್ಲ? ಮೀಸೆ ಸೆಂಟ್ರಲ್ ವಿತೌಟ್ ಹಂಗೆ. ಕರೆಕ್ಟ್ ಅದೇ ಪಡ ತಗೋಬಹುದು. ನಾನು ಈ ಚಾನ್ಸ್ ಅನ್ನ ಬಿಡಲ್ಲ. ನಾನೊಂದು ಸೆಲ್ಫಿ ತಗೊಂಡ್ಬಿಡ್ತೀನಿ. ನಾನು ಅನ್ಕೊಂತ ಇದ್ದೆ ಆಕ್ಚುಲಿ ಸೆಲ್ಫಿ ತಗೋಬೇಕು ಅಂತ. 3 ಜನ ತಲೆ ತೋರ್ಸ್ತಾನೆ.
ಅಲ್ಲೇ ತೋರಿಸುತ್ತಾ ಹಿಂಗೆ ಹಿಂಗೆ ಹಂಗೆ. ಮೂರು ಜನ ಸೂಪರ್ ಆಗಿ ಡ್ಯಾನ್ಸ್ ಮಾಡ್ಬೇಕು. 3 ಮೊಟ್ಟೆಯ ಕತೆ. ಓಕೆ, ರೆಡಿ? ಯಾವ್ದು ಸಾಂಗ್ ಮ್ಯೂಸಿಕ್. ಒಂದ್ ನಿಮಿಷ ಏಯ್, ಸಾಂಗ್ ಬೇರೆ ಚೇಂಜ್ ಮಾಡ್ಕೊಡೋ ಇವಾಗ ಸದ್ಯಕ್ಕೆ. ಸರ್, ಅವ್ರ ಸ್ಟೆಪ್ ಎಲ್ಲ ಆಗ್ತದೆ, ನೀವು ನೋಡ್ತಾ ಇದ್ದೀನಿ, ಕಾಲ್ ನೋಡ್ತಾ ಇದೆ. ಇವಾಗ ಇನ್ನೊಂದು ಸಾಂಗ್ ಹಾಕ್ತೀವಿ, ದಯವಿಟ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ಬೇಕು. ಓಕೆ, ಮಾಡ್ಲಿಲ್ಲ ಸಕ್ಕದ ಮಾಡಿದ್ರಲ್ಲ ಅಪ್ ಪಾಯಿಂಟ್. ಓಕೆ, ಈಗ ಡ್ಯಾನ್ಸ್ ಆಯ್ತು. ಈಗ ಒಂದು ಸಣ್ಣದೊಂದು ಕಾಂಪಿಟೇಷನ್ ಇಟ್ಟಿರ್ತೀನಿ. ಓಕೆನಾ? ಓಕೆ, ಏನ್ ಕಾಂಪಿಟೇಷನ್? ಆ ಆಟದ ಹೆಸರೇ ಟನ್ ಟನ ಟನ್. ಈ ಟನ್ ಟನ ಟನ್ ಅನ್ನೋದು ನಮ್ಮ ಆಟ. ನಾನೊಂದು ಪ್ರಶ್ನೆಯನ್ನ ಕೇಳ್ತೀನಿ. ಪ್ರಶ್ನೆಯನ್ನ ಕೇಳಿ ಮುಗಿಸಿದ ತಕ್ಷಣ ಟೈಮರ್ ಸ್ಟಾರ್ಟ್ ಆಗುತ್ತೆ. ಇರೋದು ಕೇವಲ 10 ಸೆಕೆಂಡ್. ಆ 10 ಸೆಕೆಂಡ್ ಒಳಗಡೆ ನೀವು ಪ್ರಶ್ನೆಗೆ ಉತ್ತರವನ್ನ ಕೊಟ್ಟು ಮುಗಿಸಿದ ನಂತರ ಬಜರ್ ಹೊಡಿಬೇಕು. ಅಡಿಗೆ ವಿಚಾರವಾಗಿ ಇರುವಂತ ಪ್ರಶ್ನೆಗಳು ಅಫ್ಕೋರ್ಸ್ ನಿಮ್ಗೆ ಅಡಿಗೆ ಬಗ್ಗೆ ಚೆನ್ನಾಗಿ ಗೊತ್ತು, ನೀವು ಬಿಡಿ ಸಾಕಾದಾಗ ಮಾಡಿ ದಬಾಕ್ತೀರಾ. ಆದ್ರೆ ಇತ್ತೀಚೆಗೆ ತಾನೇ ಮದುವೆ ಆಗಿರುವಂತ ಅಪೇಕ್ಷಾ ಅವರು ಕೂಡ ಈ ಆಟದಲ್ಲಿ ಜಾಯ್ನ್ ಆಗ್ಬೋದು. ಬನ್ನಿಪ್ಪ, ಬನ್ನಿ. ಹೆಂಗಿದ್ರು ಅಡಿಗೆ ಮಾಡ್ಬೇಕು, ಗಂಡನಿಗೆ ಒಂಥರ ಏನು ಅಂದ್ರೆ ತುಂಬಾ ಪ್ರೀತಿಯಿಂದ ಅಡಿಗೆ ಮಾಡಿ ಬಡಿಸ್ಬೇಕು. ಬನ್ನಿ ಇಲ್ಲಿ ಬನ್ನಿ. ಓಕೆ, ಕ್ಲಿಪ್ಸ್ ಹಾಕಿ ಬನ್ನಿ. ಯಾರು ಫಸ್ಟ್? ಬನ್ನಿ ಅಣ್ಣ, ನಾನೇ ಫಸ್ಟ್. ನೀವೇ ಫಸ್ಟ್. ಓಕೆ, ರೆಡಿ? ಮೊದಲನೇ ಪ್ರಶ್ನೆ ವೀಣಾ ಸುಂದರ್ ಹಾಗೂ ಗೌತಮಿಗೆ. 5 ಬಗೆಯ ಚಟ್ನಿ ಪುಡಿಗಳ ಹೆಸರನ್ನ ಹೇಳಿ. ಕರ್ಬೇವಿನ ಸೊಪ್ಪಿನ ಚಟ್ನಿ ಪುಡಿ, ಕಡಲೆ ಚಟ್ನಿ ಪುಡಿ, ಹುರ್ಗಡ್ಲೆ ಚಟ್ನಿ ಪುಡಿ, ಇನ್ನೇನಿದೆ, ಮೆಣಸಿನ ಚಟ್ನಿ ಪುಡಿ. ಫ್ರಾಂಕ್ ಆಗಿ ಹೇಳ್ತೀನಿ ಆಯ್ತಾ, ನಮ್ಮನೇಲಿ ಚಟ್ನಿ ಪುಡಿ ಮಾಡೋದು ಸುಂದರು. ನೋಡಿದ್ರ? ಸಾರಿ, ಐ ಕಾಂಟ್ ಗಿವ್ ಯು ಪಾಯಿಂಟ್. 0. ಚಂದ್ರಣ್ಣ, ನಿಮಗೆ ಪ್ರಶ್ನೆ. 5 ಬಗೆಯ ಉಪ್ಪಿನಕಾಯಿಗಳ ಹೆಸರು ಹೇಳಿ. ಮಾವಿನಕಾಯಿ ಉಪ್ಪಿನಕಾಯಿ, ನಿಂಬೆಕಾಯಿ ಉಪ್ಪಿನಕಾಯಿ, ಮಿಡಿ ಮಾವಿನಕಾಯಿ ಉಪ್ಪಿನಕಾಯಿ, ಎರಳೆಕಾಯಿ ಉಪ್ಪಿನಕಾಯಿ, ನಲ್ಲಿಕಾಯಿ ಉಪ್ಪಿನಕಾಯಿ. ಚೆನ್ನಾಗಿ ಹುಳಿ ಹಿಂಡ್ತಾರಪ್ಪ ಇವರು. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ವೀಣಾ. ಓಕೆ, 5 ಬಗೆಯ ತಿಳಿಸಾರು ಅಥವಾ ರಸಂನ ಹೆಸರು ಹೇಳಿ. ಮೆಣಸಿನ ಸಾರು, ಟೊಮೆಟೊ ಸಾರು, ಬೇಳೆ ರಸ, ಇನ್ನೇನು ಆಮೇಲೆ ಮೆಂತ್ಯ ರಸ, ಪೆಪ್ಪರ್ ರಸ. ನಿಕ್ ಆಫ್ ಟೈಮ್ ಪರವಾಗಿಲ್ಲ, ನಾನು ಕೊಡ್ತೀನಪ್ಪ ಇದು. ಹೌದು, ಯಾವ್ದು ಹೇಳಿದ್ದು? ಯಾಕೆ ಕೊಡ್ತೀನಿ ಅಂದ್ಮೇಲೆ ಕೊಟ್ಬಿಡ್ಬೇಕು. ಹೇಳ್ತೀನಿ ಪೆಪ್ಪರ್ ಸಾರು ಅಂದ್ಲು, ಎರಡು ಒಂದೇ. ಕೊಡ್ತೀನಿ ಅಂದ್ಮೇಲೆ ಕೊಡ್ಬೇಕಷ್ಟೇ, ಅದ್ ನನಗೆ ಗೊತ್ತಿಲ್ಲ. ನಾನು ಮೆಣಸಿನ ಸಾರು ಅಂತ ಫಸ್ಟ್ ಹೇಳಿದೆ, ಇವಳು ಪೆಪ್ಪರ್ ಸಾರು ಅಂತ ಆಮೇಲೆ ಹೇಳಿದ್ರು. ಏನ್ ಬೇಡ. ಈಗ ಒಂದು ಟೆಸ್ಟ್ ಮಾಡೋಣ. ಇದಕ್ಕೆ ಆನ್ಸರ್ ಅಪೇಕ್ಷಾ ಮಾತ್ರ ಕೊಡ್ಬೇಕು. ಓಕೆನಾ? ನೋಡಿ, ಅಡ್ವಾಂಟೇಜ್ ಅವಾಗ ನೋಡಿ ಗೊತ್ತಾಗುತ್ತೆ. ನೋಡೋಣ ಈಗ. ಓಕೆ, ರೆಡಿ? ಅಪೇಕ್ಷಾ, 5 ಬಗೆಯ ರೊಟ್ಟಿಗಳ ಹೆಸರು ಹೇಳಿ. ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ, ರಾಗಿ ರೊಟ್ಟಿ, ರವೆ ರೊಟ್ಟಿ, ರವೆ ರೊಟ್ಟಿ, ಗೋಧಿ ರೊಟ್ಟಿ. ಗೋಧಿ ರೊಟ್ಟಿ. ನನಗೆ ರೊಟ್ಟಿ ಗೊತ್ತಿರೋದು ಬರೀ ಜೋಳದ ರೊಟ್ಟಿ ಅಂಡ್ ಗೋಧಿ ರೊಟ್ಟಿ ಅಷ್ಟೇ. ನನ್ನ ಕೇಳಿ 5 ಬಗೆಯ ರೊಟ್ಟಿ ಹೇಳಿ. 5 ಬಗೆಯ ರೊಟ್ಟಿ. ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಬಿಸಿ ರಾಗಿ ರೊಟ್ಟಿ, ಉಪ್ಪು ರೊಟ್ಟಿ, ಆಯ್ತು ರಾಗಿ ರೊಟ್ಟಿ. ಇದು ಕಟ್ ನಮ್ಮ ಮನೇಲಿ ನೋಡಿದ್ರೆ ಏನ್ ಅಡಿಗೆನೇ ಬರಲ್ಲ ಇವಳಿಗೆ ಅನ್ಕೋತಾ. ಪಾಯಿಂಟ್ ಕೊಡ್ತೀರಾ ಅಂದ್ರೆ ನಾವು ಹಾಗೆ ಇರ್ತೇವೆ. ಲಾಸ್ಟ್ ಅಲ್ಲಿ ಹೇಳಿದ್ದು, ಬಟ್ ಇಲ್ಲಪ್ಪ ಕೊಡಲ್ಲ. 1 ಈಚ್ ಅಲ್ಲೇ ಇದೆ ನಿಮ್ಗೆ. ನೆಕ್ಸ್ಟ್ ಪ್ರಶ್ನೆ.
ಓಕೆ ನೀನ್ ಹೇಳ್ಬೇಕಮ್ಮ, ನೋಡೋಣ, ನೀನ್ ಹೇಳಂಗಿಲ್ಲ. ಈಸಿ ಪ್ರಶ್ನೆ. ಓಕೆ, ಈಸಿ. ಹಾ. ಬೂದು ಕುಂಬಳಕಾಯಿಯಿಂದ ಮಾಡುವ 5 ಬಗೆಯ ಅಡಿಗೆಯ ಹೆಸರು ಹೇಳಿ. ಅಲ್ವಾ, ಹುಳಿ, ಹುಳಿ, ಪಲ್ಯ, ಇನ್ನೇನು ಪ್ರಸಾದ, ಜ್ಯೂಸು. ಪ್ರಸಾದ ಯಾವ ಬಟನ್ ಪ್ರೆಸ್ ಮಾಡಿ. ಪ್ರಸಾದ ಇಲ್ಲಮ್ಮ ಆಗುತ್ತೆ? ಪ್ರಸಾದ ಅಂದ್ಬಿಟ್ರೆ? ಬೂದುಗುಂಬಳಕಾಯಲ್ಲಿ ಈಗ ಕೇಸರಿ ಬಾತ್ ಮಾಡ್ತಾಳೆ. ಅದೆಲ್ಲ ಗೊತ್ತಿಲ್ಲ. ಪ್ರಸಾದ ಅಂದ್ಬಿಟ್ರೆ ಯಾವ್ದಾದ್ರು ಪ್ರಸಾದ. ಮಿಸ್ಟರ್ ಲೋಕೇಶ್ ಮಾಡ್ತಾರೆ, ಕುಂಬಳಕಾಯಿ ಪ್ರಸಾದ ಮಾಡಲ್ವಾ? ಅಲ್ಲ, ಪೊಂಗಲ್ಲು ಪ್ರಸಾದನೆ, ಹೌದು, ಪುಳಿಯೋಗರೆನು ಪ್ರಸಾದನೆ, ಅನ್ಕೋಬಹುದು. ಬೂದುಗುಂಬಳಕಾಯಿ ಪ್ರಸಾದ ಮಾಡ್ತಾರೆ ಅಂದ್ಬಿಟ್ರೆ. ಓಕೆ, ಇದು ಈಸಿ ಅಣ್ಣ ನಿಮ್ಗೆ. ಸರಿ, ಎಷ್ಟು ಸೆಕೆಂಡ್ ಅಲ್ಲಿ ಹೇಳ್ತೀರಾ ನೋಡೋಣ. ಓಕೆ, ಮಾವಿನಕಾಯಿಂದ ಮಾಡುವ 5 ಬಗೆಯ ಅಡಿಗೆಗಳ ಹೆಸರು ಹೇಳಿ. ಮಾವಿನಕಾಯಿ ಚಿತ್ರಾನ್ನ, ಮಾವಿನಕಾಯಿ ಗೊಜ್ಜು, ಮಾವಿನಕಾಯಿ ಸಾರು, ಮಾವಿನಕಾಯಿ ಹುಳಿ, ಪಲ್ಯ, ಹಸಿ ಮಾವಿನಕಾಯಿ ಹುಳಿ. ಹುಳಿ ಪಲ್ಯ. ಮಾವಿನಕಾಯಿ ಚಟ್ನಿ ಇತ್ತು. ಇದೇ 5 ಆಯ್ತು. ಆಗ್ಲಿಲ್ಲ. ಮಾವಿನಕಾಯಿ ಉಪ್ಪಿನಕಾಯಿ, ಮಾವಿನಕಾಯಿ ಗೊಜ್ಜು, ಮಾವಿನಕಾಯಿ ಸಾರು, ಮಾವಿನಕಾಯಿ ಪಲ್ಯ. ಮಾವಿನಕಾಯಿ ಪಲ್ಯ ಯಾರು ಹೇಳಲಿಲ್ಲ. ಮಾವಿನಕಾಯಿ ಪಲ್ಯ ಮಾಡ್ತಾರೆ. ಮಾವಿನಕಾಯಿ ಜಾಮ್ ಇದೆ, ಮಾವಿನಕಾಯಿ ಚಟ್ನಿ ಇದೆ. ನೀನ್ ಯಾಕಮ್ಮ ಟೆನ್ಷನ್ ತಗೋತೀಯ? ಖುಷಿ ಆಯ್ತಲ್ಲ. ಒನ್ನೀಚ್ 3 ಪ್ರಶ್ನೆ ಆಯ್ತು. ಒನ್ನೀಚಲ್ಲಿ ಇದ್ದೀರಾ. ಇವಾಗ ನಿಮಗೆ ಪಿಜ್ಜಾ ಮಾಡಲು ಬಳಸುವ 5 ಪದಾರ್ಥಗಳು. ಕ್ಯಾಪ್ಸಿಕಮ್, ಬೇಬಿಕಾರ್ನ್, ಬ್ರೊಕೊಲಿ, ಚೀಸ್, ಟೊಮೆಟೊ, ಈರುಳ್ಳಿ. ಆಯ್ತು. ಅದ್ರ ಮೇಲೆ ಗಾರ್ನಿಶ್ ಮಾಡೋದಕ್ಕೆ ಹೇಳಿದೆ. ಅದನ್ನ ಮಾಡೋದು ಹೇಗೆ ಅಂತ ಕೇಳಿದ್ರೆ ನಂಗೆ ಗೊತ್ತಿಲ್ಲ. ಈಸಿ. ಪಾಯಿಂಟ್ ಕೊಟ್ಟೆ. ಓಕೆ, ಕೊಟ್ಟೆ. 2-1 ಕಮನ್ ಸರ್. ಈಸಿ. ಇದು ಹೇಳಲಿಲ್ಲ ಅಂದ್ರೆ ಅವಮಾನ ಇದು. ಆಯ್ತು. ಬಿಸಿಬೇಳೆ ಬಾತ್ ಮಾಡಲು ಬಳಸುವ 5 ಪದಾರ್ಥಗಳು. ಅಕ್ಕಿ, ತರಕಾರಿ, ಬೇಳೆ, ಮೆಣಸಿನ ಪುಡಿ, ಆಮೇಲೆ ಎಣ್ಣೆ. ವಾವ್, ಆಯ್ತು. ಲಾಸ್ಟ್ ಒಂದೊಂದು ಕ್ವಶನ್ ಇದೆ. ಯಾರು ಗೆಲ್ತಾರೆ ನೋಡೋಣ. ಓಕೆ, ವೀಣಾ, ರವೆಯಿಂದ ಮಾಡುವ 5 ಬಗೆಯ ಅಡಿಗೆ ಹೆಸರು ಹೇಳಿ. ಉಪ್ಪಿಟ್ಟು, ಕೇಸರಿ ಬಾತು, ರವೆ ರೊಟ್ಟಿ, ರೊಟ್ಟಿ, ರವಿ ರೊಟ್ಟಿ, ರವಿ ದೋಸೆ. ಎಲ್ಲಿ ನಾಲ್ಕು ಆಗಿದ್ದು? ಹೇಳಿದ್ನಲ್ಲ ಹಲ್ವಾ. 4 ಹೇಳಿದ್ನಲ್ಲ ಹಲ್ವಾ ಅಂದ್ರೆ ಅದನ್ನೇ ಹೇಳಿದ್ ನಾನು. 5 ಹೇಳಿದೆ. ಹಲೋ, ನೀವೇನ್ ಕೂತ್ಕೊಂಡು ಇಲ್ಲಿಂದ ಕುಸು ಕುಸು ಅಂದ್ರೆ ಹೊಡೆದ್ಬಿಡ್ತೀನಿ. ಸೃಜಾ, ಅವ್ರು ಹೇಳಕ್ಕೂ ಮುಂಚೆ ನಾನೇ ಹೇಳ್ದೆ. ನಾನು ಹೇಳ್ದೆ ರವೆ ರೊಟ್ಟಿ, 3-2 ಮಿಸ್ಟರ್ ಲೋಕೇಶ್. ಉಪ್ಪಿಟ್ಟು, ಕೇಸರಿ ಬಾತು, ಹಲ್ವಾ, ದೋಸೆ, ಆಮೇಲೆ ರೊಟ್ಟಿ. ನಿನ್ ಮೇಲೆ ಲವ್ಗೋಸ್ಕರ 3 ಪಾಯಿಂಟ್ ಕೊಡ್ತೀನಿ. ಓಕೆ, ಹೇಳೋ ಗೆಲ್ಲೇಬೇಕೀಗ. ಎಸ್. ಯಾಕೆ ವೈ? ನಾನು ಈಗ ಅವ್ರು ಹೇಳಿದಾರಲ್ಲ, ಜಸ್ಟ್ ಮ್ಯಾರಿಡ್, ಅಡಿಗೆ ಎಲ್ಲ ಗೊತ್ತಿರೋದು, ಪ್ರೂವ್ ಮಾಡಕ್ಕಾದ್ರೂ ಗೆಲ್ಬೇಕು. ಪಾಪ ಅವ್ರು ಮಜಾ ಟಾಕೀಸ್ ಬಂದು ಪ್ರೂವ್ ಮಾಡಕ್ಕೆ ಇವರೇ ಉತ್ತರ ಕೊಡ್ತಾರೆ. ಓಕೆ, ಡನ್. ಓಕೆ, ನೋಡೋಣ. ಚೆನ್ನಾಗಿದೆ, ಈಸಿ ಇದೆ, ತುಂಬಾ ಈಸಿ ಇದು. ನಾನೇ ಹೇಳ್ಬೋದು. ರಾಗಿಯಿಂದ ಮಾಡುವ 5 ಬಗೆಯ ಅಡಿಗೆ ಹೆಸರು ಹೇಳಿ. ರಾಗಿ ರೊಟ್ಟಿ, ರಾಗಿ ಗಂಜಿ, ರಾಗಿ ಮುದ್ದೆ, ರಾಗಿ ಮುದ್ದೆ, ರಾಗಿ ಅಂಬ್ಲಿ, ರಾಗಿ ಅಂಬ್ಲಿ, ರಾಗಿ ಮಾಲ್ಟು. ರಾಗಿ ಮಾಲ್ಟು. ಅಂಬ್ಲಿ ಮಾಲ್ಟ್ 2 ಅಂತ ತಾನೆ. ಅಂಬ್ಲಿ ಮಾಲ್ಟ್ 2 ಆಲ್ಮೋಸ್ಟ್ ಸೇಮ್. ನೋ, ರಾಗಿ ಮಾಲ್ಟೆ ಬೇರೆ. ಹಾ. ರಾಗಿ ಮಾಲ್ಟೆ ಇನ್ಸ್ಟೆಂಟ್ ಡ್ರಿಂಕ್ ಅದು. ಖಾರ ರಾಗಿ ದೋಸೆ. ಆಯ್ತು.